ಸ್ವಾತಿ ಸಾವಿನ ಹಿಂದೆ ಜಿಹಾದ್ ನೆರಳು. ಜಿಹಾದ್ ಬಣ್ಣ ಕಟ್ಟಿದ್ರ ಬಣ್ಣ ತಿರುಚಿತ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕೀಯ. ಸ್ವಾತಿ ಸಾವಿನ ರಾಜಕೀಯ. ಹಾವೇರಿ ಮೂಲದ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕಾಂಪ್ರಮೈಸ್ ಮೀಟಿಂಗ್ ಮಾಡಿದಂತಹ ಸ್ವರ್ಣ ಪಾರ್ಕ್ನಲ್ಲಿ ಮಹಜರು ಕಾರ್ಯ ಮಾಡಲಾಯಿತು. ಇವತ್ತು ರಾಣೆಬೆನ್ನೂರಿನ ಹೊರವಲಯದಲ್ಲಿರುವಂತಹ ಸ್ವರ್ಣ ಪಾರ್ಕ್ನಲ್ಲಿ ಮಹಜರು ಕಾರ್ಯ ಮಾಡಲಾಗಿದೆ. ನಯಾಜ್ ಯಾವ ಪಾರ್ಕ್ಗೆ ಆಕೆಯನ್ನ ಕರೆಸಿ ಕಾಂಪ್ರಮೈಸ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದ, ಅಂದ್ರೆ ಮೀಟಿಂಗ್ಗೆ ಮುಂದಾಗಿದ್ದ, ಆಕೆಯನ್ನ ಮನವೊಲಿಸೋದಕ್ಕೆ ಕರೆಸಿದ್ದ, ಅಂದ್ರೆ ಕೊನೆ ಬಾರಿಗೆ ಆಕೆಯನ್ನ ಮೀಟ್ ಆಗಿದ್ದಂತ ಸ್ಥಳ ಅಲ್ಲಿಗೆ ಕರೆಸಿ ಆತನನ್ನ ಕರೆದುಕೊಂಡು ಬಂದು ಮಹಜರು ಮಾಡಲಾಗಿದೆ. ಸೊ ಹಾಗಾದ್ರೆ ಸ್ವಾತಿ ಸಾವಿನ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ? ಅನ್ಯ ಕೋಮಿನ ಸಂಬಂಧದ ಸಾವು, ಗಲಭೆಗಳಿಂದ ಸಾವು, ಅದಾಗ್ಲೆಲ್ಲ ಬಿಜೆಪಿ ಆಕ್ಟಿವ್ ಆಗ್ಬಿಡುತ್ತೆ. ಸಂತ್ರಸ್ತರ ಮನೆಗಳಿಗೆ ಹೋಗಿ ಸಾಂತ್ವನದ ಹೆಸರಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತೆ. ನರ್ಸ್ ಸ್ವಾತಿ ಕೊಲೆ ಸಾವಿಗೆ ಕಾರಣ ಲವ್ ಜಿಹಾದ್ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಅನ್ಯ ಕೋಮಿನ ಸಂಬಂಧದ ಸಾವು, ಗಲಭೆಗಳು ಈ ರೀತಿಯಾದಾಗೆಲ್ಲ ಬಿಜೆಪಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಡೋದು, ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದು, ಸಂತ್ರಸ್ತರ ಮನೆಗಳಿಗೆ ಹೋಗಿ ಸಾಂತ್ವನದ ಹೆಸರಲ್ಲಿ ಬಿಜೆಪಿ ರಾಜಕಾರಣ ಮಾಡೋದು. ಉಳಿದಂತ ಟೈಮ್ನಲ್ಲಿ ಯಾರು ನೆನಪೇ ಆಗಲ್ವಾ ಇವರಿಗೆ? ಹಾಗಾದ್ರೆ ನರ್ಸ್ ಸ್ವಾತಿ ಕೊಲೆ ಸಾವಿಗೆ ಕಾರಣ ಲವ್ ಜಿಹಾದ್ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪೋಸ್ಟ್ ಮಾಡಿದ್ರು ತಮ್ಮ ಎಕ್ಸ್ ಖಾತೆಯಲ್ಲಿ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಬಸವರಾಜ ಬೊಮ್ಮಾಯಿ ಮಾಡಿದಂತ ಪೋಸ್ಟ್ ಅದು. ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಸ್ವಾತಿ ಮನೆಗೆ ಬಸವರಾಜ ಬೊಮ್ಮಾಯಿ ಭೇಟಿ ಕೂಡ ಕೊಟ್ಟರು. ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ರು, ಸಾಂತ್ವನ ಹೇಳಿದ್ರು. ತಾಯಿ ಸ್ವಾತಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ಬಸವರಾಜ ಬೊಮ್ಮಾಯಿ. ಇದು ಈ ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ನೀವೇನು ಆತಂಕ ಪಡಬೇಡಿ, ನಿಮ್ಮ ಮಗಳನ್ನ ಹತ್ಯೆ ಮಾಡಿದವರು ಸಿಕ್ಕಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಧೈರ್ಯ ತುಂಬಿದ್ರು. ಶಿಕ್ಷೆ ಕೊಡಿಸ್ತೀವಿ ಅವರಿಗೆ ಅಂತ, ಹಂತಕರಿಗೆ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಭರವಸೆ ಕೊಟ್ಟರು ಬಸವರಾಜ ಬೊಮ್ಮಾಯಿ ಅವರು. ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ, ಅವರ ತಾಯಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ಸ್ವಾತಿ ಸಾವಿನ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಪ್ರಮುಖ ಅಂಶಗಳಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ, ಕೊಲೆ ಆರೋಪಿ ನಯಾಜ್ನ ತಂದೆ ಮಾತನಾಡಿದ್ದಾರೆ. ಇದು ಷಡ್ಯಂತ್ರ ಇದೆ, ಕೊಲೆ ಮಾಡಿಲ್ರಿ ಅವನು, ಎಲ್ಲ ಷಡ್ಯಂತ್ರ ಇದೆ. ಜಿಯಾದ್ ಅನ್ನೋದ ಗೊತ್ತಿಲ್ರಿ, ಜಿಯಾದ್ ಅನ್ನೋದು ಗೊತ್ತಿಲ್ರಿ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಭಾಳ ಇದರಿಂದ ಅದಾವ. ಜಿಯಾದ್ ಅನ್ನೋದು ಈಗ ಫಸ್ಟ್ ಕೇಳೋದ ಫಸ್ಟ್ ಜಿಯಾದ್ ಅನ್ನೋದು ಗೊತ್ತಿಲ್ರಿ ಸರ್. ಎಲ್ಲ ಕಟ್ಟೇರಿ ಅದ ಸುಳ್ಳ್ರಿ ಅಲ್ಲ. ಒಟ್ಟ ಇವತ್ತಿಗೂ ಬಂದಿಲ್ರಿ ಅವರು, ಸುಳ್ಳ್ರಿ. ಇದು ನಿಶ್ಚಿತ ಆಗಿಲ್ರಿ, ಆಗಿದ್ದಿಲ್ರಿ. ಇದು ಕರ್ಕೊಂಡ್ ಹೋಗಿದ್ದು ಇಲ್ಲ, ತಪ್ಪ್ರಿ. ಇದು ಕರ್ಕೊಂಡೇ ಹೋಗಿಲ್ರಿ, ಅವ್ನು ಕರ್ಕೊಂಡ್ ಹೋಗಿಲ್ರಿ. ಯಾಕೆ ಮತ್ತೆ ನಿಮ್ಮ ಮಗನನ್ನ ಪೊಲೀಸರು ಕರ್ಕೊಂಡು ಹೋದ್ರು ಅನ್ನೋದು ಇನ್ವೆಸ್ಟಿಗೇಟಿವ್ ಮಾಡ್ಕ ಕರ್ಕೊಂಡ್ ಹೋಗ್ಯಾರ. ಈಗ ಇನ್ನು ಏನ್ ಅನ್ನೋದು ಗೊತ್ತಾಗಿಲ್ರಿ.